ಹಾಯ್ ಫ್ರೆಂಡ್ಸ್, ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಜನರ ಆಕ್ರೋಶ ಏನೆಂದರೆ ಅನ್ನಭಾಗ್ಯ ಯೋಜನೆ ಹಣ 2 ತಿಂಗಳಿನಿಂದ ಇನ್ನೂ ಒಂದು ಫಲಾನುಭವಿಗಳ ಖಾತೆಗೆ ಸೇರಿಲ್ಲ. ಹಾಗಾಗಿ ಒಂದು ಫಲಾನುಭವಿಗಳು ಏನು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದರೆ, ನಮಗೆ ಅಕ್ಕಿ ಹಣ ಬೇಡ, ನಮಗೆ ಅಕ್ಕಿನೇ ಬರಲಿ, ನಮಗೆ ಅಕ್ಕಿನೇ ಕೊಟ್ಟರೆ ಒಳ್ಳೆಯದು, ಅಥವಾ ಇನ್ನೂ ಯಾವುದಾದ್ರೂ ಎಣ್ಣೆ, ಉಪ್ಪು ಈ ರೀತಿಯಾಗಿ ಒಂದು ಕಾಳುಗಳ ಪದಾರ್ಥಗಳು ಏನಾದರೂ ಕೊಟ್ಟರೆ ಇನ್ನೂ ಒಂದು ಅನುಕೂಲ ಆಗುತ್ತೆ. ಮತ್ತು ರೇಷನ್ ಮಾಲೀಕರ ಸಂಘದ ಒಂದು ಅಧ್ಯಕ್ಷರು ಕೂಡ ಅದನ್ನೇ ಹೇಳಿದ್ದಾರೆ. ಒಂದು ಫಲಾನುಭವಿಗಳಿಗೆ ಈ ರೀತಿಯಾದಂಥ ಒಂದು ಏನಾದರೂ ಬೇರೆ ಒಂದು ವ್ಯವಸ್ಥೆ ಮಾಡಬೇಕು ಹಣದ ಬದಲು. ಈಗ ಸರ್ಕಾರ ಹೇಳುವ ಪ್ರಕಾರ ಸರ್ವರ್ ಸಮಸ್ಯೆ ಇದೆ, ಹಣ ನಾವು ಆದಷ್ಟು ಬೇಗ ಹಣ ವರ್ಗಾವಣೆ ಮಾಡ್ತೀವಿ ಅನ್ನಭಾಗ್ಯ ಯೋಜನೆದಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಫಲಾನುಭವಿಗಳ ಒಂದು ಆಕ್ರೋಶವೇನೆಂದರೆ, ಆದಷ್ಟು ಬೇಗ ಆ ಹಣವನ್ನು ಹಾಕಿ, ಇಲ್ಲವಾದರೆ ನಮಗೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಿ ಅನ್ನಭಾಗ್ಯ ಯೋಜನೆಯಲ್ಲಿ ನೀಡುವಂಥ ಹಣದ ಬದಲು ಬೇಕಂದರೆ ಅಕ್ಕಿನೇ ಕೊಡಿ ಅಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ಒಂದು ಮಾಧ್ಯಮದಲ್ಲಿ ನೋಡಿರ್ಬೋದು, ತುಂಬ ದಿನದಿಂದ 2 ತಿಂಗಳಿಂದ ಹಿಂದ್ಗಡೆ ಜಮಾ ಆಗಿತ್ತು, ಈಗ ಮತ್ತೆ 2 ತಿಂಗಳು ಪೆಂಡಿಂಗ್ ಇದೆ. ಈ ನವೆಂಬರ್ ಬಿಟ್ಟು 2 ತಿಂಗಳು ಪೆಂಡಿಂಗ್ ಇದೆ. ಇದು ನವೆಂಬರ್ ಹಿಡ್ಕೊಂಡ್ರೆ 3 ತಿಂಗಳ ಹಣ ಪೆಂಡಿಂಗ್ ಇರೋ ರೀತಿ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಒಂದು ಯಾವುದಾದ್ರೂ ವ್ಯವಸ್ಥೆ ಮಾಡಿ. 5 kg ಅಕ್ಕಿ ಒಂದು ಜನರಿಗೆ ಸಾಲ್ತಾ ಇಲ್ಲ, ಬಡವರಿಗೆ ಸಾಲ್ತಾ ಇಲ್ಲ. ಹಾಗಾಗಿ ನೀವೇನು ನೀಡ್ತಾ ಇದ್ದೀರಾ, ಪ್ರತಿಯೊಂದು ಫಲಾನುಭವಿಗೆ 5 kg ಅಕ್ಕಿ ಬದಲು 170 ರೂಪಾಯಿ ಅದನ್ನು ಬಂದ್ ಮಾಡಿ, ಆದಷ್ಟು ನಮಗೆ ಅಕ್ಕಿ ಕೊಡುವಂಥ ವ್ಯವಸ್ಥೆ ಮಾಡಿ ಅಂತ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮ ಒಂದು ಅಭಿಪ್ರಾಯ ಏನಿದೆ? ಈಗ ಸರ್ಕಾರ ಹೇಳೋ ಪ್ರಕಾರ ಸರ್ವರ್ ಸಮಸ್ಯೆ ಇದೆ, ನಾವು ಆದಷ್ಟು ಹಣವನ್ನು ಹಾಕುವಂಥ ಒಂದು ಪ್ರಯತ್ನ ಮಾಡ್ತೀವಿ ಅಂತಾರೆ. ಇನ್ನು ಕೆಲವರು ಸರ್ಕಾರದ ಹತ್ರ ಒಂದು ಹಣ ಇಲ್ಲ, ಅದಕ್ಕಾಗಿ ಈ ರೀತಿ ಹೇಳ್ತಾ ಇದ್ದಾರೆ ಅಂತಾರೆ. ಆ ರೀತಿ ಯಾವ ರೀತಿ ಇದೆ ಅದು ಗೊತ್ತಿಲ್ಲ ಸರ್ಕಾರದ ಬಗ್ಗೆ. ಇಲ್ಲಿ ಜನರ ಒಂದು ಅಭಿಪ್ರಾಯ ಏನಿತ್ತು ಅದನ್ನು ಒಂದು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ನಿಮಗೂ ಕೂಡ ಒಂದು ಯಾವುದಾದ್ರೂ ಹಣ ಈ ಒಂದು 2 ತಿಂಗಳಲ್ಲಿ ಯಾವಾಗಾದರೂ ಜಮಾ ಆಯ್ತು ಹಣ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಏನೋ ನಿಮ್ಮ ಅಭಿಪ್ರಾಯ ಇರ್ಬೋದು, ಕಮೆಂಟ್ ಮುಖಾಂತರ ತಿಳಿಸಿ. ನಮಗೂ ಕೂಡ ಒಂದು ಮಾಹಿತಿ ಮತ್ತೆ ಒಂದು ವಿಡಿಯೋದಲ್ಲಿ ಇಂಥ ಜಿಲ್ಲೆಯವರಿಗೆ ಹಣ ಜಮಾ ಆಗ್ತಾಯಿದೆ ಅಂತ ತಿಳಿಸ್ಲಿಕ್ಕೆ ಬರುತ್ತೆ. ಸ್ನೇಹಿತರೆ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಂದು ಒಳ್ಳೆಯ ಉಪಯುಕ್ತವಾದಂಥ ಮಾಹಿತಿ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲಲ್ಲಿ ತುಂಬ ಉಪಯುಕ್ತವಾದಂಥ ಮಾಹಿತಿಗಳಿದೆ, ಅರ್ಜಿ ಸಲ್ಲಿಸುವುದು, ಹಾಗೆ ಬೇರೆ ಬೇರೆ ಮಾಹಿತಿ ಬಗ್ಗೆ ಕೂಡ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಇದೆ. ಸಂಪೂರ್ಣವಾದಂಥ ವಿಡಿಯೋಗಳು ನಮ್ಮ ವಿಡಿಯೋದಲ್ಲಿದೆ. ಪ್ರತಿಯೊಂದು ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.